ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಇವಾಗ ಶೂಟಿಗೆ ಬಂದಿದ್ದೆ. ಈಗ ಪ್ರೆಸೆಂಟ್ ಶೂಟಲ್ಲಿ ಬಂದಿರೋದ್ರಿಂದ ರೆಸಾರ್ಟ್ ಹೆಂಗಿದೆ ಅಂತೆಲ್ಲ ಒಂದು ಚಿಕ್ಕ ಪುಟ್ಟು ಮಿನಿ ವ್ಲಾಗ್ ಮಾಡೋಣ ಅಂತ. ಈಗ ಯಾವ ಥರ ನಡೆಯುತ್ತೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ದಿಸ್ ಈಸ್ ದ ಎಂಟ್ರೆನ್ಸ್. ಇಲ್ಲಿಗೆ ನಾವು ಆಟೋದಲ್ಲಿ ಬಂದಿದ್ದು. ಆ್ಯಕ್ಚುಲಿ ಇದಿಷ್ಟು ಚೆಕ್ಕಿನ್ ಆಗಬೇಕಾದ್ರೆ ಅಲ್ಲಿ ಮೇಲೆ ಹೋದರೆ ಪೂಲ್ ಏರಿಯಾ ಮತ್ತು ಕ್ರಿಕೆಟ್, ಬ್ಯಾಡ್ಮಿಂಟನ್ ಆ ಥರ ಎಲ್ಲ ಮೇಲೆ ಆಡೋದಿದೆ. ಇಲ್ಲಿ ಎಂಟ್ರೆನ್ಸ್ ಆದರೆ ಈ ಕಡೆ ಫುಲ್ಲು ಆಟ ಆಡೋದು, ಅದು ಇದು ಮಾಡೋದು ಎಲ್ಲ ಇಲ್ಲಿದೆ. ಇಲ್ಲಿ ಇವತ್ತು ನಂದು ಪ್ರೋಗ್ರಾಮ್ ನಡೀತಾ ಇರೋದು. ಇಲ್ಲಿ ಏನು ಪ್ಲೇಸ್ ಕಾಣಿಸ್ತಾ ಇದೆ, ಇಲ್ಲಿ ನಡೆಯುತ್ತೆ. ಆ್ಯಂಡ್ ಅಲ್ಲಿ ಸರ್ ಇದ್ದಾರೆ, ಅವರೇ ನಂಗೆ ಇವತ್ತು ಮೇಕಪ್ ಮಾಡೋದು. ಅದನ್ನು ಮಾತಾಡ್ಸಿಲ್ಲ, ಆಮೇಲೆ ಮಾತಾಡ್ಸೋಣ. ಆ ಕಡೆ ಎಲ್ಲ ಇದೆ, ಆಮೇಲೆ ತೋರಿಸ್ತೀನಿ ಗಾಯ್ಸ್. ಭಯ ಆಗುತ್ತೆ ಒಂದೊಂದು ಸಲ. ಎಷ್ಟೇ ಸ್ಟ್ರಾಂಗಾಗಿ ಯಾರ ಹತ್ರನಾದರೂ ಕಮ್ಯುನಿಕೇಷನ್ ಮಾಡ್ತೀನಿ ಅಂದ್ರೂ ಕೆಲವು ಟೈಮ್ ನನಗೆ ಆಗಲ್ಲ. ನೋಡಿದ ತಕ್ಷಣ ಭಯ ಫೀಲ್ ಆಗುತ್ತೆ. ಆ್ಯಂಡ್ ವಾಯ್ಸಲ್ಲಿ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಇದ್ರ ಪುಕ್ಲಿ ಥರ. ಅವತ್ತು ನಾನು ಬಂದಿರೋದು ಈ ಸರ್ ಅವರ ಮಾಸ್ಟರ್ ಕ್ಲಾಸ್ಗೆ. ಆ್ಯಂಡ್ ನಾವಿರುವಂತಹ ರೆಸಾರ್ಟ್ ಬಂದು ದೇವ್ಸ್ ರೆಸಾರ್ಟ್. ಕಾಲ್ ಬರ್ತಾ ಇದಲ್ಲ. ರೆಸ್ಟೋರೆಂಟ್ ಏರಿಯಾ. ಕಾಫಿ ಹೇಳಿದ್ದೀನಿ, ಕಾಫಿ ಬರ್ತಾ ಇದೆ. ಆ್ಯಂಡ್ ಫುಲ್ ಮಳೆ ಬರ್ತಾ ಇದೆ ಇವಾಗ ಪ್ರೆಸೆಂಟ್. ಇದೇ ಔಟ್ಫಿಟ್ ನಂದು. ಕಾಫಿ ಇಸ್ಕೊಂಬಂದಿದ್ದೀವಿ. ಆ್ಯಂಡ್ ಚಿಯರ್ಸ್ ಟು ಭೂಮಿಕಾ. ಇಲ್ಲಿ ಚಿಯರ್ಸ್. ಆ್ಯಂಡ್ ನಾನು ಇಲ್ಲಿದ್ದೀನಿ. ಆಗಲೇ ಕಾಫಿ ಇಸ್ಕೊಂಡು ಕೊಡ್ತೀನಿ ಅಂದರು. ಇನ್ನು ನನಗೆ ತಡ್ಕೊಳಕ್ಕಾಗಲ್ಲ, ಹೋಗಿ ಇಸ್ಕೊಂಬಂದ್ಬಿಟ್ಟೆ. ಆ್ಯಂಡ್ ಇಲ್ಲಿ ಟಿ ವಿ ಇದೆ. ರೂಮ್ ಟೂರ್ ಮಾಡಬೇಕಲ್ವ. ರೂಮ್ ಹಿಂಗಿದೆ. ಮೆಸ್ ನಡೀತಾ ಇದೆ. ಅಲ್ಲಿ ಏನು ಕೆಟಲ್ ಅಂತಾರೆ, ಅದನ್ನ ಕೆಟಲ್ ಸ್ಟ್ರೈಟ್ನರ್ ಇದೆ. ನನ್ನ ಔಟ್ಫಿಟ್ ಇದೆ, ಸರ್ ಔಟ್ಫಿಟ್ ಇದೆ. ಸರ್ ಅಂದರೆ ಇವತ್ತು ಮೇಕಪ್ ಮಾಡ್ತಾರಲ್ಲ ಅವ್ರದ್ದು. ಆ್ಯಂಡ್ ಇನ್ನೊಂದು ಮಾಡಲ್ದು ಜ್ಯುವೆಲರಿ, ಫ್ಲವರ್ಸ್. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಜ್ಯುವೆಲರಿ, ಕಬೂಜ್. ಆ್ಯಂಡ್ ಇದಿಷ್ಟು ದಿಸ್ ಈಸ್ ವಾಶ್ರೂಮ್. ಆ್ಯಂಡ್ ಇದಿಷ್ಟು ಇಲ್ಲಿನ ಪರಿಸ್ಥಿತಿ. ಆ್ಯಂಡ್ ಇಲ್ಲಿಂದ ಔಟ್ಸೈಡ್ ಹೋದರೆ ಹೆಂಗೆ ಕಾಣಿಸುತ್ತೆ ಗೊತ್ತಾ? ಇಲ್ಲಿಂದ ಈ ಥರ ಕಾಣಿಸುತ್ತೆ. ಅಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಬಟ್ ನಾವು ಅಲ್ಲಿಗೆ ಹೋಗಂಗಿಲ್ಲ, ಆಮೇಲೆ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಹಿಂಗಿದೆ ಪರಿಸ್ಥಿತಿ. ಪುಟಾಣಿ ವ್ಲಾಗ್ ಮಾಡೋಣ ಅಂತಲೇ ಅನ್ಕೋತೀನಿ. ಜಾಸ್ತಿ ಆಗುತ್ತೆ, ದೊಡ್ಡ ವ್ಲಾಗ್ ಆಗುತ್ತೆ. ಏನಿದು ನಿನ್ಗಲ್ಲ ಕಟ್ ಮಾಡಿಬಿಟ್ಟು ಹೇಳ್ತಾಳಂತೆ. ನಾನು ಏನಂತ ಮಾಡಲಿ ಗಾಯ್ಸ್. ವ್ಲಾಗ್ ಮಾಡೋಣ ಬರ್ರಿ ಅಂದರೆ ಕಟ್ ಮಾಡು, ಆಮೇಲೆ ಮಾತಾಡ್ತೀನಿ ಅನ್ನೋ ಜನಗಳಿದ್ದಾರೆ. ಸೊ ವಾಟ್. ಓಕೆ, ಇವಾಗ ಕಾಫಿ ಕುಡಿದು ಸ್ಲೀಪ್. ಇವಾಗ ನಾನು ನೆಮ್ಮದಿಯಾಗಿ, ಇನ್ನೂ ತುಂಬ ಟೈಮ್ ಆಗುತ್ತೆ, ಅಲ್ಲಿ ತನಕ ಸ್ಲೀಪ್ ಮಾಡೋಣ. ನಂದು ಕಾಫಿ ಖಾಲಿ ಆದಮೇಲೆ ನೆನಪಾಯ್ತು, ನನಗೊಂದು ಬಿಸ್ಕೆಟ್ ತಂದಿದ್ದೆ ಅಂತ. ಭೂಮಿ ಕುಂದಿದೆ. ನೋ ವರೀಸ್, ಆಲ್ ದ ಥ್ಯಾಂಕ್ಸ್ ಫಾರ್ ವ್ಲಾಗಿಂಗ್ ಮೀ. ಇನ್ನೂ ಫಿಲ್ ಮಾಡ್ಕೊಂಬ ಪ್ಲೀಸ್. ಈಗ ಕಳಿಸ್ತೀನಿ ಗಾಯ್ಸ್. ಈಗ ಅವಳು ಫಿಲ್ ಮಾಡಿಸ್ಕೊಂಬರಕ್ಕೆ ಹೋಗು ಮುಚ್ಕೊಂಡು. ಊಟಕ್ಕೆ ಅಂತ ಬಂದ್ವಿ, ಬಟ್ ಇನ್ನು 5 ಮಿನಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಬೆಳಿಗ್ಗೆ ಬಂದಿದ್ದು ಮಧ್ಯಾಹ್ನ ಆಗಿದೆ. ನನ್ನ ಶೂಟ್ ಇನ್ನೂ ಇಲ್ಲ. ಇಟ್ಸ್ ವೆರಿ ಸರ್ಪ್ರೈಸ್ ಫಾರ್ ಮೀ. ಬುಫೆಟ್ ಲಂಚ್ ಇತ್ತು. ಇದು ವೆಜ್. ಆ್ಯಂಡ್ ನೀನು ಕಾಣಿಸ್ತಾ ಇದೆ, ಇದೆಲ್ಲ ನಾನ್ ವೆಜ್ ಇತ್ತು. ಅಲ್ಲಿ ಖೀರ್ ಇತ್ತು. ಇದಿಷ್ಟು. ಈ ಕಡೆ ನಾವು ಬಂದಿಲ್ಲ, ನಾವು ನಾನ್ ವೆಜ್ ಕಡೆ ಹೋಗಿದ್ವಿ. ಮಳೆ ಬರ್ತಾ ಇದೆ. ಮಸ್ತ್ ಊಟ ಮಾಡಿದ್ವು, ಚೆನ್ನಾಗಿತ್ತು. ಚಿಕನ್, ಕಬಾಬ್, ಚಾಪ್ಸ್, ಕಡುಬು ಎಲ್ಲ ತಿಂದು ಹೊಟ್ಟೆ ಸ್ವಲ್ಪ ದಪ್ಪ ಆಗಿಬಿಟ್ಟಿವೆ. ಏನು ಮಾಡೋದು, ತಿನ್ನೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನು ಕಂಟ್ರೋಲ್ ಆದರೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ನನ್ನ ಕೈಲಿ. ನೋ ವೇ. ಮೇಡಮ್ ಅವರು ಚೆನ್ನಾಗಿ ತಿಂದರು. ಇಯರಿಂಗ್ಸ್ ಬಿಚ್ಚಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 6-7 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ 7ಗೆ ಹೊಂಟ್ರು, ಅಲ್ಲಿ 8, 9. ದೇವ್ರೆ, ತುಂಬ ಕಷ್ಟ ಇದೆ. ರೂಮ್ ಹತ್ರ ಹೋಗೋಣ. ನನ್ನ ಕ್ಲಾಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇನ್ನು ಅಲ್ಲೆಲ್ಲೋ ಫಿಲ್ ಆಗ್ತಾರೆ ಎಲ್ಲ ಜನ. ಬಟ್ ಕರೆಂಟ್ ಇಲ್ಲ, ಫುಲ್ಲಿ ಕತ್ಲೆ ಆಗಿಬಿಟ್ಟಿದೆ. ಸಾರಿ. ಆ್ಯಂಡ್ ನನ್ನ ಹೆಸರು ಚಿರಂತ್ ಅಂತ. ಸೋಮು ಸರ್ ಜೊತೆ ಪಾಸ್ಟ್ 7 to 8 years ಇಂದ. ನಮ್ಮನೆಲ್ಲ ಅವರು ಸೆಪರೇಟ್.
ಸರ್ ಹಿಂದೆ ಎಲ್ಲ ಬಂದು ಕೂರಿಸ್ತಾ ಇದ್ರು, ಅವಾಗ ಲೆಕ್ಕ ಹಾಕೊಳ್ಳಿಲ್ಲ ಅಣ್ಣ. ಹಾಕಿದ್ರು, ನಾನೇ ನೋಡಿದೀನಿ. ಲೈಟ್ ಹಾಕಿ ನೋಡಿದ್ರು, 13 ಜನ ಅಂದ್ಬಿಟ್ರೆ ಅಲ್ಲಿ ಬೇನೆ ಇದು ಕಿಟಕಿ ಕಡೆಯಿಂದ ತೂರ್ಕೊಂಡು ಹೋಗ್ಬಿಟ್ರ. 13 ಜನ ಹೇಳ್ಬಿಟ್ಟು 1040 ರೂಪಾಯಿ ದುಡ್ಡಾಗಿದೆ. ನಾನು 12 ಜನ ಇಷ್ಟೇ ಕೊಡೋದು ಬೈತಾರೆ. ಲೆಕ್ಕ ಹಾಕಿದ್ದಾರೆ ಇವೆ ಅಂತ ಲೆಕ್ಕ ಹಾಕಿದ್ಮೇಲೆ ₹1 ಕಡಿಮೆ ಕೊಟ್ಟಿಲ್ಲ. ಆ ಲೇಡೀಸ್ ಎಲ್ಲ ಕೊಡದೇ ಇಲ್ಲ ಅಂತ ಬೊಬ್ಬೆ ಹಾಕ್ತಾರೆ. 13 ಸೀಟ್ ಇಲ್ಲ, 12 ಸೀಟ್ ಕೊಡೋದು ನಾವು ಅಂತ ಹತ್ತಿರರೆ ಅಷ್ಟೇ ಬಂದಿರೋದು 12 ಸೀಟ್ ಅಂತ ಹೇಳ್ತಾರೆ. ಯಾರು ಏನೋ ಗೊತ್ತಿಲ್ಲ, 13 ಸೀಟು ಹೇಳಿದ್ರೆ ಒಂದ್ ಜನ 15 ಸೀಟ್ ಫಸ್ಟ್ 15 ಸೀಟ್ ಹೇಳಿದ್ದವರು. ಈಗ ಕರ್ಕೊಂಡ್ಬಂದ್ಮೇಲೆ ದುಡ್ಡು ಕೊಡ್ತೀವಿ ಅಂತ ಕಳಿಸ್ಬೇಕು ತಾನೆ. ಇಷ್ಟು ಓವರ್ ಆಗಿ ಯಾರು ಆಡಿರೋದು ನೋಡಿಲ್ಲ ನಾನು. ಅವ್ರನ್ನೂ ಸೇರಿಸ್ಕೊಂಡವ್ರೆ. ಹೌದು, ಅವ್ರದನ್ನು ಕೊಡ್ಬೇಕೇನ ನಾವು. 15 ಸೀಟು ಅಂದ್ರು, ನಾನು ಬಂದ ಸುಮ್ಮನೆ ಬಂದೆ. ಲೆಕ್ಕ ಹಾಕೊಳ್ಳೋದು ಅವ್ರ ಜವಾಬ್ದಾರಿ ಅಲ್ವಾ? ಅರ್ಧ ರೋಡಲ್ಲಿ ನಿಲ್ಸ್ಕೊಂಡು ಹಿಂಗೆ ಕೊಡ್ತಾ ಇಲ್ಲ ಮಾತಾಡಿದ್ಮೇಲೆ 15 ಜನ ಫೈನಲ್ ಲುಕ್ ಇವತ್ತಿಂದು ಈ ಥರ ಇದೆ. ಫುಲ್ ಔಟ್ಪುಟ್ ಎಲ್ಲ ಆಗಿದೆ. ಇನ್ನು ಫೋಟೋಸ್ ಏನೂ ಆಗಿಲ್ಲ. ಆಲ್ರೆಡಿ 6:30 ಆಗಿದೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫೋಟೋಸ್ ಎಲ್ಲರೂ ಕ್ಲಿಕ್ ಮಾಡ್ತಾರೆ. ಅದಾದಮೇಲೆ ನಾವು ಮನೆಗೆ ನಡೀತೀವಿ. ತುಂಬ ಟೈಮ್ ಆಗುತ್ತೆ. ಸೊ ಗೈಸ್, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.